ಸಪ್ನ ಅಂದರೆ ಯಾರಿಗೂ ಪರಿಚಯಿಸೋದೇನು ಬೇಕಿಲ್ಲ ವಿಶೇಷವಾಗಿ. ನನಗೂ ಸಪ್ನ ಬುಕ್ ಹೌಸ್ಗೂ ಸುಮಾರು 40-45 ವರ್ಷಗಳ ಅನುಬಂಧ. ಎಲ್ಲಿ ಇಂತಹ ಪುಸ್ತಕ ಸಿಗಲ್ಲ ಅಂತಂದರೆ ಸಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ. ನಮಗೆ ಕನ್ನಡ ಪುಸ್ತಕ ಬೇಕು ಅಂತಂದರೆ ಯಾವತ್ತೂ ಸಪ್ನ ಪುಸ್ತಕ ಮಳಿಗೆಗಳಿಗೆ ಸಾಕಷ್ಟು ಸಲ ಬಂದು ಹೋಗಿದ್ದೀವಿ ನಾವು. ಸಪ್ನ ಬುಕ್ ಹೌಸ್ ಹೆಸರಲ್ಲೇ ಸಪ್ನ ಇದೆ, ಅಂದರೆ ಕನಸು. ನನ್ನ ಪುಸ್ತಕ ಇವತ್ತು ಸಪ್ನ ಬುಕ್ ಹೌಸಲ್ಲಿ ಇಟ್ಟಿದ್ದಾರೆ. ಜನ ಬಂದು ಕೊಂಡ್ಕೋಬೋದು, ನೋಡ್ಬೋದು ಅಂತಂದರೆ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಖಂಡಿತ ಸುಮಾರು ಪುಸ್ತಕ ತೊಗೊಂಡಿದ್ದೇನೆ, ಹಲವಾರು ಪುಸ್ತಕ ತೊಗೊಂಡಿದ್ದೇನೆ. ಇಲ್ಲಿ ಬರೋ ಕಾರಣ ನಾನು ಭಾಳಷ್ಟು ಸಾಹಿತಿಗಳು ಸಿಗ್ತಾರೆ ನನಗಿದೆ. ನನಗೆ ಭಾಳ ಜನ ಕವಿಗಳು ಸಾಹಿತಿಗಳು ನನಗೆ ಪರಿಚಯ ಆಗಿದ್ದು ಇಲ್ಲಿ ಪರಿಚಯ ಆಗಿದ್ದಾರೆ. ನನ್ನ ಪುಸ್ತಕ ಪ್ರಕಾಶನ ಮಾಡ್ತಾರೆ ಅಂತಲ್ಲ, ನಾನು ಯಾವ ಪುಸ್ತಕ ಬೇಕಾದರೂ ನಾನು ಇಲ್ಲಿಗೆ ಬರೋದು. ಆನ್ಲೈನಲ್ಲಿ ಕೂಡ ಖರೀದಿ ಮಾಡ್ತೀವಿ ನಾವು. ಹಾಗಾಗಿ ಇಲ್ಲಿ ವೆರೈಟೀಸ್ ಆಫ್ ಪುಸ್ತಕಗಳು ನಮಗೆ ಸಿಗುತ್ತೆ. ನಮ್ಗೆ ಯಾವ ಪುಸ್ತಕ ಬೇಕೋ ಅದನ್ನು ತರಿಸಿಯೂ ಕೊಡ್ತಾರೆ ಅವರು. ಕನ್ನಡ ಪುಸ್ತಕಗಳನ್ನು ಓದೋದಕ್ಕೆ, ಕೊಂಡು ಓದೋದಕ್ಕೆ, ಮಕ್ಕಳ ಪುಸ್ತಕಗಳಿಂದ ಹಿಡಿದು ಹಿರಿಯರವರೆಗೆ ಅನೇಕ ಲೇಖಕರ ಹಲವು ಅಭಿರುಚಿಗಳಿಗೆ ಹೊಂದುವಂಥ ಪುಸ್ತಕಗಳನ್ನು ಸಪ್ನ ವ್ಯಾಪಕವಾಗಿ ಮುದ್ರಿಸ್ತಾ ಇದೆ ಹಾಗೂ ಮಾರಾಟ ಮಾಡ್ತಾ ಇದೆ. ಸಾಕಷ್ಟು ಮಕ್ಕಳಿಗೆ ಇದೊಂದು ರೀತಿಯಾದ ಕನಸಿನ ಮನೆ. ಸ್ಟೇಷ್ನರಿ ಐಟಮ್ ತೊಗೊಳೋದಕ್ಕೆ ಏನಾದರೂ ಬಂದಾಗ ಆ ಒಂದು ಪರ್ಟಿಕ್ಯುಲರ್ ಫ್ಲೋರೇ ಇರುತ್ತೆ. ನೋಟ್ಬುಕ್ಸ್ಗಾಗಲಿ, ಪೆನ್ ಆಗಲಿ, ಪೆನ್ಸಿಲ್ ಆಗಲಿ, ಇಲ್ಲೇ ಕಾಲ ಕಳಿಬೇಕು ಅನ್ನೋ ಒಂಥರ ಕನಸಿನ ಮನೆ. ಹಾಗಾಗಿ ಚಿಕ್ಕವಳಿದ್ದಾಗ ತುಂಬ ಸರ್ತಿ ಬಂದಿದ್ದೀನಿ.